ಪ್ರೀತಿಯ ಕನ್ನಡಿಗರಿಗೆ ವಿಷನ್ 24 ಚಾನಲ್ಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಈ ದಿನ ನಾನು ಹೇಳೋದಕ್ಕೆ ಹೊರಟಿರೋ ವಿಚಾರ ಏನಪ್ಪ ಅಂದರೆ, ಇನ್ನು ನಮ್ಮ ಭಾರತ ದೇಶದಲ್ಲಿ ಬುಲ್ಡೇಜರ್ಗಳು ಸದ್ದು ಮಾಡುವ ಮುನ್ನ ಸುಪ್ರೀಂ ಕೋರ್ಟ್ನ ಕೆಲವೊಂದು ನಿಯಮಾವಳಿಗಳನ್ನು ತಿಳಿದುಕೊಂಡು ಇನ್ನು ಮುಂದೆ ಸದ್ದು ಮಾಡಬೇಕಾಗುತ್ತೆ. ಹಾಗೆ ಅನಧಿಕೃತವಾದ ಕಟ್ಟಡ ಆಗಿರ್ಬೋದು ಅಥವಾ ಕಾನೂನು ಬಾಹಿರವಾಗಿ ನಿರ್ಮಿಸಿರುವಂತಹ ಕಟ್ಟಡಗಳನ್ನು ತೆರವು ಕಾರ್ಯಾಚರಣೆಗೆ ಬುಲ್ಡೇಜರನ್ನು ಬಳಸ್ಕೊಳ್ಳಲಾಗಿತ್ತು. ಇದಕ್ಕೆ ಸುಪ್ರೀಂ ಕೋರ್ಟ್ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ. ಹಾಗೆ ಯಾವುದೇ ಕಾನೂನು ಬಾಹಿರ ಕಟ್ಟಡ ಅಥವಾ ಅತಿಕ್ರಮಣ ಕಟ್ಟಡವನ್ನು ಒಂದು ತೆರವುಗೊಳಿಸುವಂತಹ ಮುಂಚೆ 15 ದಿನ ಮುಂಚೆ ಅವರಿಗೆ ಒಂದು ನೋಟಿಸನ್ನು ನೀಡಬೇಕಾಗುತ್ತೆ. ಹಾಗೆ ಕಟ್ಟಡವನ್ನು ತೆರವುಗೊಳಿಸುವಂತಹ ಸಂದರ್ಭದಲ್ಲಿ ಆ ಒಂದು ತೆರವುಗೊಳಿಸುವ ವಿಡಿಯೋವನ್ನು ಚಿತ್ರೀಕರಣ ಮಾಡಬೇಕಾಗುತ್ತೆ. ಹಾಗೆ ಸ್ಥಳದ ವಿವರ ಹಾಗೂ ಕಾನೂನು ಕ್ರಮದ ಮಾಹಿತಿ ಹಾಗೂ ಇತರ ಮಾನದಂಡಗಳನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಮಾರ್ಗಸೂಚಿಯನ್ನು ಪ್ರಕಟಿಸಿದೆ. ಹಾಗೆ ಸಾರ್ವಜನಿಕ ರಸ್ತೆ, ರೈಲ್ವೆ ಮಾರ್ಗ, ಪಾದಚಾರಿ ಮಾರ್ಗ, ಜಲಮಂಡಳಿಗೆ ಸಂಬಂಧಿಸಿದ ಸ್ಥಳಗಳಲ್ಲಿ ಅನಧಿಕೃತ ಕಟ್ಟಡ ತೆರವುಗೊಳಿಸಲು ಈ ಮಾರ್ಗಸೂಚಿ ಯಾವುದೇ ರೀತಿಯ ಅನ್ವಯ ಆಗಲ್ಲ ಅಂತ ಕೂಡ ಸ್ಪಷ್ಟಪಡಿಸಿದೆ. ಆ ವ್ಯಕ್ತಿಯನ್ನು ಆರೋಪಿ ಎಂದು ಘೋಷಿಸಿ ಆತನ ಮನೆಯನ್ನು ಧ್ವಂಸಗೊಳಿಸುವಂತೆ ನಿರ್ಧರಿಸಿ ಕಾರ್ಯಾಂಗ ನ್ಯಾಯಾಧೀಶರಂತೆ ವರ್ತಿಸಬಾರದು ಎಂದು ಚಾಟಿಯನ್ನು ಬೀಸಿದೆ. ಹಾಗೆ ಅನಧಿಕೃತ ಕಟ್ಟಡವನ್ನು ಮಾತ್ರ ಧ್ವಂಸಗೊಳಿಸಬೇಕು. ಹಾಗೆ ಕೋರ್ಟ್ ವಿಚಾರಣೆಯಲ್ಲಿರುವಂಥ ಕಟ್ಟಡಗಳನ್ನು ಯಾವುದೇ ಕಾರಣಕ್ಕೂ ತೆರವುಗೊಳಿಸಬಾರ್ದು ಅಂತ ಕೂಡ ಹೇಳಿದೆ. ಕಟ್ಟಡದ ಮಾಲೀಕರಿಗೆ ಮುನ್ನೆಚ್ಚರಿಕೆ ನೋಟಿಸ್ ನೀಡದೆ ಕಟ್ಟಡವನ್ನು ಧ್ವಂಸಗೊಳಿಸಬಾರದು. ಅಲ್ಲದೆ ಆ ನೋಟಿಸನ್ನು ಕಟ್ಟಡದ ಪ್ರಮುಖ ಭಾಗಗಳಲ್ಲಿ ಕಾಣಿಸುವಂತೆ ಅಂಟಿಸಬೇಕು ಅಂತೇಳಿ ಹೇಳಿದೆ. ಹಾಗೆ ಶೋಕಾಸ್ ನೋಟಿಸನ್ನು 15 ದಿನ ಮೊದಲು ನೀಡಬೇಕು. ಯಾವ ಕಾರಣಕ್ಕಾಗಿ ತೆರವುಗೊಳಿಸುತ್ತಿದ್ದೇವೆ ಎಂಬುದರ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ಅವರು ನೀಡಬೇಕಾಗುತ್ತೆ. ಹಾಗೆ ಅನಧಿಕೃತ ಕಟ್ಟಡಗಳ ತೆರವಿಗೆ ನೋಟಿಸ್ ನೀಡಿರುವ ಮಾಹಿತಿಯನ್ನು ಡಿಜಿಟಲ್ ಪೋರ್ಟಲ್ನಲ್ಲಿ ರಚಿಸಿ ಅದರಲ್ಲಿ ಅಪ್ಲೋಡ್ ಮಾಡಲು 3 ತಿಂಗಳ ಕಾಲಾವಕಾಶವನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಆದ್ದರಿಂದ ಇನ್ನು ಮುಂದೆ ಯಾವುದೇ ಅನಧಿಕೃತ ಕಟ್ಟಡ ಅಥವಾ ಕಾನೂನು ಬಾಹಿರ ಕಟ್ಟಡಗಳನ್ನು ತೆರವುಗೊಳಿಸಬೇಕಾದ್ರೆ ಸುಪ್ರೀಂ ಕೋರ್ಟ್ನ ಒಂದು ಮಾರ್ಗಸೂಚಿಯನ್ನು ಅನುಸರಿಸಬೇಕಾಗುತ್ತೆ. ಈ ವಿಚಾರವಾಗಿ ಈಗಾಗಲೇ ತೀವ್ರ ಚರ್ಚೆ ಕೂಡ ಪ್ರಾರಂಭವಾಗಿದೆ. ಅದೇನೇ ಇರಲಿ, ನಾವು ಕಾನೂನಿಗೆ ತಲೆಯನ್ನು ಬಾಗಲೇಬೇಕಾಗುತ್ತೆ. ಅದೇ ರೀತಿ ಸುಪ್ರೀಂ ಕೋರ್ಟ್ ಏನು ಒಂದು ನಿಯಮಗಳನ್ನು ಪ್ರಕಟಿಸಿದೆಯೋ ಅದೇ ರೀತಿ ಇರುವಂತಹ ಎಲ್ಲ ರಾಜ್ಯದ ಎಲ್ಲ ಸರ್ಕಾರಗಳು ಸಹ ಪಾಲಿಸಬೇಕಾಗುತ್ತದೆ. ಧನ್ಯವಾದಗಳು.